ಎಲ್ರಿಗೂ ಮತ್ತೊಂದು ರೀಲ್ಗೆ, ಇನ್ಫಾರ್ಮೇಟಿವ್ ರೀಲ್ಗೆ. ಸೊ ಇದು ಬಂದು ಕಾಫಿದು ಬಗ್ಗೆ ರೀಲ್ ಇದೆ. ಸೊ ರೀಲ್ ಏನು ಅಂತಂದರೆ, ಸೊ ಎಲ್ಲರೂ ಏನು ಮಾಡ್ತಾರೆ, ಒಂದು 20 ವರ್ಷ ಆದಮೇಲೆ ಕಾಫಿನ ಫುಲ್ಲು ರೀಪ್ಲ್ಯಾಂಟ್ ಮಾಡ್ತಾರೆ. ಏನಕ್ಕೆ ಅಂದರೆ ಕಾಫಿ ಗಿಡಕ್ಕೆ ಏಜ್ ಆದಮೇಲೆ ಸೊ ಬಡ್ಡೆಯಿಂದ ಕಿತ್ಬಿಟ್ಟು ಇಡೀ ತೋಟನ ರೀಪ್ಲ್ಯಾಂಟ್ ಮಾಡ್ತಾರೆ. ಸೊ ಅದ್ರ ಬದಲು, ಸೊ ತೋಟನ ರೀಪ್ಲ್ಯಾಂಟ್ ಮಾಡೋ ಬದಲು ಒಂದು 15 ವರ್ಷ ಆದಮೇಲೆ ಕಾಫಿ ಗಿಡಗಳಿಗೆ ಸೊ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು. ಅಂದರೆ ಯಾವ ಥರ ಅಂದರೆ, ಸೊ ನೋಡಿ ಇದೊಂದು ಕಾಫಿ ಗಿಡ. ಸೊ ಈ ತೋಟ ಮಾಡಿ 20 ವರ್ಷ ಆಯಿತು ನೋಡಿ, 20 ವರ್ಷ ಆಗಿದೆ. 20 ವರ್ಷಕ್ಕೆ ಗಿಡಕ್ಕೆ ಆಯುಸ್ ಮುಗೀತು. ಹೆಚ್ಚು ಕಡಿಮೆ ಯಾವುದೇ ಹೈಬ್ರಿಡ್ ಗಿಡಗಳಿಗೆ ಕಟವ ಆಗಲಿ, ಚಂದ್ರಗಿರಿ ಆಗಲಿ, F1 ಆಗಲಿ, ಸೊ ಕಾವೇರಿ, ಈ ಥರ ಹೊಸ್ದಾಗಿ ಏನು ಹೈಬ್ರಿಡ್ ತಳಿಗಳು ಬಂದಿದೆ, ಸೊ ಎಲ್ಲಕ್ಕೂ ಕೂಡ 20 ವರ್ಷ ಮಿನಿಮಮ್ ಆಯಸ್ ಇರೋಂಥದ್ದು. ಅಂದರೆ ಮ್ಯಾಕ್ಸಿಮಮ್ ಹೋಗುತ್ತೆ, ಅಂದರೆ ಕಾಯಿಲೆಗಳು ಶುರು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ಕೋಬೋದು ಅಂತಂದರೆ, ಸೊ ಜಸ್ಟ್ ನಾವು ಮಾಡ್ಕೊಳ್ತಾ ಇರೋದು, ಸೊ ನಿಮ್ಗೆ ನಾನು ಸಜೆಷನ್ ಮಾಡ್ತೀನಿ ಈ ಥರ ಮಾಡಿ ಅಂತ. ಸೊ ಇಡೀ ತೋಟ ರೀಪ್ಲ್ಯಾಂಟ್ ಮಾಡೋ ಬದಲು ಈ ಥರನೂ ಮಾಡ್ಕೊಬೋದು. ಅಂದರೆ ಒಂದೇ ಸಲ ತೋಟ ರೀಪ್ಲ್ಯಾಂಟ್ ಮಾಡ್ಕೊಬಿಟ್ರೆ ಏನಾಗುತ್ತೆ ಅಂದರೆ, ನಿಮಗೆ ಸೊ ಒಂದು 3-4 ವರ್ಷ ನಿಮಗೆ ಆ ತೋಟದಿಂದ ಏನೂ ಇನ್ಕಮೇ ಬರೋಲ್ಲ. ಪೆಪ್ಪರ್ ಒಂದು ಬಿಟ್ಟರೆ ಬಾಕಿದೇನು ಇನ್ಕಮೇ ಬರಲ್ಲ ಕಾಫಿಯಿಂದ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಸೊ ಯಾವ ಥರ ಅಂದರೆ, ಈಗ ನೋಡ್ತಾ ಇರಿ ನೋಡಿ, ಇದೊಂದು 20 ವರ್ಷ ಆಗಿದೆ ಅಂತ ಹೇಳಿದ ಗಿಡಕ್ಕೆ. ಸೊ 15 ವರ್ಷ ಆದಮೇಲೆ ಸೊ ಈ ಗಿಡಕ್ಕೆ ಬುಡಕ್ಕೆ ಇನ್ನೊಂದು ಗಿಡ ಹಾಕ್ಬಿಡಿ. ಇಲ್ಲಿ ನೋಡಿ, ಈ ಕಾಣ್ತಾ ಇಲ್ಲ, ಸೊ ಇದು 20 ವರ್ಷದ ಗಿಡ. ಸೊ ಅದ್ರ ಬುಡಕ್ಕೆ ಸೊ ಇನ್ನೊಂದು ಗಿಡ ಹಾಕಿದ್ದೀವಿ, ಕಾಣ್ತಾ ಇಲ್ಲ. ಈ ಗಿಡ ಒಂದು 2 ವರ್ಷದ ಗಿಡ ಇರ್ಬೋದು, 2-3 ವರ್ಷನೇ ಇರ್ಬೋದು. ಏನಕ್ಕೆ ಅಂದರೆ ಮೇಲ್ಗಡೆ ಎಲ್ಲ ನೆರಳಿದೆ, ಗಿಡ ಚೆನ್ನಾಗಿ ಬಂದಿಲ್ಲ, ಕಾಣ್ತಾ ಇಲ್ಲ ಈ ಥರ. ಸೊ ಈ ಥರ ಹಾಕ್ದಾಗ ಏನಾಗುತ್ತೆ, ಸೊ ಈ ಗಿಡ 20 ವರ್ಷ ಗಂಟ ನಿಮ್ಗೆ ಫಸಲು ಕೊಡುತ್ತೆ, ಓಕೆನಾ. ಸೊ ಅದ್ರ ಕೆಳಗಡೆ ಗಿಡ ಕೂಡ ನಿಮಗೆ ಫಸಲು ಬರುತ್ತೆ ನೋಡಿ. ಈ ಗಿಡನೂ ಕೂಡ, ಹಾಕಿರೋ ಗಿಡನೂ ಕೂಡ ನಿಮಗೆ ಇಲ್ಲಿ ಫಸಲು ಬಂದಿದೆ, ಕಾಣ್ತಾ ನೋಡಿ. ಈಗ ಮೇಲ್ಗಡೆ ಗಿಡ ಕೂಡ ಫಸಲಿದೆ, ಸೊ ಕೆಳಗಡೆ ಗಿಡ ಕೂಡ ಫಸಲಿದೆ. ಸೊ ಯಾವ್ದಾದ್ರು ಒಂದು ವರ್ಷ ನಿಮಗೆ ಈ ಗಿಡ ಏನಾಗುತ್ತೆ, ಸೋತೋಗುತ್ತೆ, ಅಂದರೆ ಫಸಲು ಬಿಡೋಕ್ಕಾಗಲ್ಲ. ಸೊ ಅಕಸ್ಮಾತ್ ಚುಕ್ಕಿ ರೋಗ ಅಟ್ಯಾಕ್ ಆಯಿತು, ಸೊ ಅಂದರೆ ಕೊಳೆ ರೋಗನೂ ಬಂತು, ಈ ಥರ ಆದಾಗ ಈ ಗಿಡ ಫುಲ್ ಎಲೆ ಡ್ರಾಪಿಂಗ್ ಆಗುತ್ತೆ. ಎಲೆ ಡ್ರಾಪಿಂಗ್ ಆದಾಗ ನಿಮಗೆ ಫಸಲು ಇರಲ್ಲ, 3 ವರ್ಷ ಕೂಡ ಫಸಲಿರಲ್ಲ. ಸೊ ಅಂಥ ಟೈಮ್ ನೋಡಿಕೊಂಡು ಈ ಗಿಡ ಕಡ್ದಾಕ್ಬೋದು 20 ವರ್ಷ ಆದಮೇಲೆ. ಸೊ ಆವಾಗ ಈ ಗಿಡ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇದು ಒಂದೇ ಗಿಡ ಅಂತಲ್ಲ, ನಾನು ಆ ಥರ ಮಾಡಿರೋ ಗಿಡಗಳು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೊಂದು ಗಿಡ ಇದೆ, ಗಿಡದ ಬಡ್ಡೆಗೆ ಒಂದು ಗಿಡ ಹಾಕಿದ್ದೀವಿ ನೋಡಿ. ಈ ಗಿಡ ಹೋದ ವರ್ಷ ತೆಗಿಬೇಕಿತ್ತು, ಫಸಲಿತ್ತು ಅಂತ ಬಿಟ್ಟಿದೆ ಅಷ್ಟೇ. ಸೊ ಈ ಗಿಡನ ಈ ವರ್ಷ ಫಸಲು ಕುಯ್ಕೊಂಡು 3 ವರ್ಷಕ್ಕೂ ಚೆನ್ನಾಗಿದೆ, 3 ವರ್ಷಕ್ಕೂ ಬಿಟ್ಕೋತೀವಿ. ಸೊ ಅದ್ರ 3 ವರ್ಷ ಚೆನ್ನಾಗಿಲ್ಲ ಅಂದರೆ ಅದು 3 ವರ್ಷಕ್ಕೆ ತೆಗೆದುಬಿಡ್ತೀವಿ. ಅವಾಗ ಈ ಗಿಡ ನಿಮಗೆ ಈ ಕಾಣ್ತಾ ಇರೋಂಥ ಗಿಡ ದೊಡ್ಡದಾಗ್ತಾ ಹೋಗುತ್ತೆ ನೋಡಿ. ಇದು ಕೂಡ ಅಷ್ಟೇ, ಗಿಡ ಹಾಕಿದ್ದು ನೋಡಿ, ಇಲ್ಲಿ ಕಟ್ ಮಾಡಿ ತೆಗ್ದಿದೆ ನೋಡಿ, ಕಾಣ್ತಾ ಇದೆಯಲ್ಲ, ಕಟ್ ಮಾಡಿ ತೆಗೆದಿದೆ. ಸೊ ಆಲ್ರೆಡಿ ಈ ಗಿಡ ಬಂದಿದೆ. ಸೊ ಹಾಗೆ ಪ್ರತಿಯೊಂದು ಗಿಡಕ್ಕೂ ಕೂಡ ಮಾಡಿ ನೋಡಿ. ಈ ಗಿಡ ಸ್ವಲ್ಪ ತರಲೆ ಆಗಿದೆ, ಕಾಣ್ತಾ ಇಲ್ಲ. ಸೊ ಫಸಲಿಲ್ಲ, ಏನಿಲ್ಲ. ಸೊ 3 ವರ್ಷಕ್ಕೆ ಈ ಕಡೆ ಪೋರ್ಷನ್ ಮಾತ್ರ ರೆಕ್ಕೆ ಇರಿದೆ, ಸೊ ಈ ಕಡೆ ಪೋರ್ಷನ್ ರೆಕ್ಕೆ ಇಲ್ಲ. ಸೊ ಆಲ್ರೆಡಿ ಕೆಳಗಡೆ ಗಿಡ ಕೂತಿದೆ. ಸೊ ಕೆಳಗಡೆ ಗಿಡ ಕೂತು ಆಲ್ರೆಡಿ ನಿಮ್ಗೆ ಫಸಲು ಸಿಗ್ತಾಯಿದೆ. ಸೊ ಈಗೇನಾಗುತ್ತೆ, ನಿಮ್ಗೆ ಒಂದು ಡಬಲ್ ಥರ ಇನ್ಕಮ್ ಆಗುತ್ತೆ. ಅಂದರೆ ಕೆಳಗಡೆನೂ ನಿಮಗೆ ಫಸಲು ಸಿಗುತ್ತೆ, ಸೊ ಮೇಲ್ಗಡೆ ಫಸಲು ಸಿಗುತ್ತೆ ನೋಡಿ. ಈ ಕಡೆ ರೆಕ್ಕೆ ಎಲ್ಲ ಹೋಗಿದೆ ಫುಲ್ಲು. ಸೊ ಬರೀ ಕೆಳಗಡೆ ಗಿಡದ ನೋಡಿ ಚೆನ್ನಾಗಿದೆ. ಸೊ ಮುಂದಕ್ಕೆ ಬರುತ್ತೆ ಅದು. ಸೊ ಈ ಕಡೆ ರೆಕ್ಕೆ ತಕ್ಕೋಬೋದು. ಹಾಗೆ ಎಲ್ಲ ಗಿಡಕ್ಕೂ ಕೂಡ ಹಾಗೆ ಮಾಡಿದ್ದೀವಿ.